A very good morning to everyone. So this is SCB 5-star online classes. I am SCB brother presenting. ಸೊ ಇವತ್ತಿನ ಕ್ಲಾಸಲ್ಲಿ ಗಣಿತದ ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ನಿಮ್ಗೆ ಗೊತ್ತಿದೆ ನಾವು ಮಾಡ್ತಾ ಇರೋದು 2023ನೇ ಪ್ರಶ್ನೆ ಪತ್ರಿಕೆ. ಹಾಗಾದರೆ ಗಣಿತದ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲಿಗೆ ನೋಡ್ರಿ 41ನೇ ಪ್ರಶ್ನೆ ಏನಿದೆ, 2631.74 ಪ್ಲಸ್ ಇದಕ್ಕೆ ಕೂಡಿಸ್ಬೇಕು. ಎಷ್ಟನ್ನು? 21,245.36. ಹಾಗಾದರೆ ಹೇಗೆ ಬರ್ಕೊಳ್ಳೋದು? ದಶಮಾಂಶ ಸಂಕಲನವನ್ನು ಮಾಡುವಾಗ ಬರೆದುಕೊಳ್ಳುವಂಥ ಕ್ರಮವನ್ನು ತಿಳ್ಕೊಬೇಕಾಗತ್ತೆ. ಮೊದಲಿಗೆ ನೋಡ್ರಿ 2631.74 ಹೀಗೆ ಬರ್ಕೊಳ್ಳೋಣ. ಪ್ಲಸ್ ಇದೆ ಅಲ್ವಾ, ಪ್ಲಸ್ ಚಿಹ್ನೆ ಹಾಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು? ಮತ್ತೊಂದು ಸಂಖ್ಯೆ ಬರೆಯುವಾಗ ದಶಮಾಂಶ ಬಿಂದು ಜಾಗದಲ್ಲಿ ದಶಮಾಂಶ ಬಿಂದು ಬರಿಬೇಕು. ನೆಕ್ಸ್ಟು ದಶಮಾಂಶ ಬಿಂದುವಿನ ಬಲಕ್ಕೆ ಎಷ್ಟಿವೆ ಆ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು. ಇಲ್ಲಿ 3 ಇದೆ, ಇಲ್ಲಿ 6 ಇದೆ. ನೆಕ್ಸ್ಟು ಬಲದ ಸಂಖ್ಯೆಗಳನ್ನು ಬರೆದುಕೊಂಡ ನಂತರ ದಶಮಾಂಶ ಸಂಖ್ಯೆಯ ಎಡಗಡೆ ಇರುವಂಥ ಅಂಕೆಗಳನ್ನು ಬರೆದುಕೊಳ್ಬೇಕು. ಹಾಗಾದರೆ ನೋಡ್ರಿ, ಇಲ್ಲಿ 5, ಇಲ್ಲಿ 4 ಇದೆ, 4. ನೆಕ್ಸ್ಟ್ ಇಲ್ಲಿ 2 ಇದೆ, 2. ನೆಕ್ಸ್ಟ್ 1, ನೆಕ್ಸ್ಟ್ ಕೊನೆಯದಾಗಿ 2. ಇಲ್ಲಿ ಮೇಲಿನ ಸಂಖ್ಯೆಯಲ್ಲಿ ಏನೂ ಇಲ್ಲ ಅಂದರೆ 0 ಇದ್ದೇ ಇರುತ್ತೆ. ಹಾಗಾದರೆ ನಾವು ಕೊಟ್ಟಿರುವಂಥ ಸಂಖ್ಯೆಗಳನ್ನು ಕರೆಕ್ಟಾಗಿ ಬರ್ಕೊಂಡೇವಿ. ನೆಕ್ಸ್ಟ್ ಏನು ಮಾಡೋದು? ಕೂಡಿಸೋದು. ಏನಾಗುತ್ತೆ ನೋಡ್ರಿ, 4 6 10, 7 4 11. ಕ್ಯಾರಿ 1, 1 5 6 1 7, 3 4 7, 6 7 8, 2 1 3, 0 ಪ್ಲಸ್ 2 2. ಹಾಗಾದರೆ ಸರಿಯಾದ ಉತ್ತರ ಯಾವುದು ಬಂತಿಲ್ಲಿ? 23,877.10. ಹಾಗಾದರೆ ಯಾವುದಾಗುತ್ತೆ ಸರಿಯಾದ ಉತ್ತರ ಇಲ್ಲಿ? ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 42ನೇ ಪ್ರಶ್ನೆ. ಒಂದು ಪುಸ್ತಕದ ಬೆಲೆ 63 ರೂಪಾಯಿನೂ ಮ್ಯಾಗ 50 ಪೈಸೆ ಆಗೈತಿ. ಹಾಗಾದರೆ 19 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಆ ಬೆಲೆಯನ್ನು ಕಂಡುಹಿಡಿಯೋಣ ಬನ್ನಿ. ಅವ್ರು ಕೊಟ್ಟಿರೋದೇನು? ಒಂದು ಪುಸ್ತಕ. ಇಲ್ಲಿ ಪುಸ್ತಕಗಳನ್ನು ಬರೆಯೋಣ, ಸಂಖ್ಯೆಗಳನ್ನು, ಇಲ್ಲಿ ಅವುಗಳ ಬೆಲೆಯನ್ನು ಬರೆಯೋಣ. ಒಂದು ಪುಸ್ತಕದ ಬೆಲೆ ಎಷ್ಟಂತ ಕೊಟ್ಟಿದ್ದಾರೆ ಅವರು? 63 ರೂಪಾಯಿನೂ ಮ್ಯಾಗ 50 ಪೈಸೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅವರು ನೆಕ್ಸ್ಟು ಎಷ್ಟು ಪುಸ್ತಕಗಳ ಬೆಲೆ ಕೇಳಿದ್ದಾರೆ? 19 ಪುಸ್ತಕಗಳ ಬೆಲೆ ಕೇಳಿದ್ದಾರೆ. ಹಾಗಾದರೆ ಬೆಲೆ ಅಂದ್ರೇನು ನಾವು ಕಂಡುಹಿಡಬೇಕಾಗಿರೋದು. ಹೀಗಾಗಿ ಇದನ್ನು ಯಾವುದೇ ಇಂಗ್ಲೀಷ್ ಅಲ್ಫಾಬೆಟಲ್ಲಿ ಗುರುತು ಮಾಡ್ತೀನಿ. ನಾನು ಇದನ್ನು ಏನಂತ ಮಾಡ್ತೀನಿ ಅಂದರೆ ಸಿ ಅಂತ ಮಾಡ್ತೀನಿ. ಅದನ್ನು ಕಂಡುಹಿಡಿಬೇಕು ಆ ಬೆಲೆಯನ್ನು. ಹಾಗಾದರೆ ಓರೆ ಗುಣಾಕಾರ ಮಾಡೋಣ ಬನ್ನಿ. ಹೇಗೆ ಅಂದರೆ ನೋಡಿರಿ, 19 × 63.5 0ಗೆ ಮತ್ತು 1 × ಸಿಗೆ ಓರೆ ಗುಣಾಕಾರ ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಹಾಗಾದರೆ ಅದೇ ಥರ ಬರ್ಕೊಳ್ಳೋಣ ಬನ್ನಿ. 1 × ಸಿ, ಹೌದಾ, ಈಸ್ ಈಕ್ವಲ್ ಟು 19 × 63.50. ಹೌದಾ. ಈಗ 1 × ಸಿ ಅಂದರೆ ಏನು? ಸಿನೇ ತಾನೆ. ಸಿನೇ ಅಂತ ಆಗುತ್ತೆ. ಸಿ ಈಸ್ ಈಕ್ವಲ್ ಟು ನೋಡ್ರಿ 63.50ಗೆ 19ರಿಂದ ಗುಣಾಕಾರ ಮಾಡಿರಿ. ಏನು ಬರುತ್ತೆ ನೋಡ್ರಿ? 19 0 0. ಹೌದಾ. ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದರೆ 0ನೇ ಬರುತ್ತೆ. 19 0 0. ಇನ್ನು 19 95. ಹೌದಾ. ನೆಕ್ಸ್ಟ್ 9 ಕ್ಯಾರಿ 5 ಇಲ್ಲಿ ಬರುತ್ತೆ. ಪಾಯಿಂಟಿಗೆ ಪಾಯಿಂಟು. 19 3 57. 57 ಮತ್ತು 9 ಕೂಡಿಸಿದರೆ ಎಷ್ಟಾಗುತ್ತೆ? 66. ನೆಕ್ಸ್ಟ್ 19 6 14. ಹಾಗಾದರೆ 6ಅನ್ನು ಕೂಡಿಸಿದರೆ ಎಷ್ಟಾಗುತ್ತೆ? 120. ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಬಂತು? 1206.50 ಬಂತು. ಸರಿಯಾದ ಉತ್ತರ ಯಾವುದಿಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. 43ನೇ ಪ್ರಶ್ನೆ ನೋಡ್ರಿ. 6 ಕಿಲೋಗ್ರಾಮ್ ಮತ್ತು ಮೇಲೆ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೆದಾಗ 6 ಕಿಲೋಗ್ರಾಮನ್ನು ಮತ್ತು ಮ್ಯಾಮ್ 300 ಗ್ರಾಮನ್ನು ಗ್ರಾಮಗಳಲ್ಲಿ ಬರಬೇಕು. ಹಾಗಾದರೆ ನೋಡ್ರಿ ಯಾವ ಥರ ಬರೆಯೋದಂದರೆ, ಪ್ರಶ್ನೆ ಏನಿದೆ ಅಂದರೆ 6 kg ಇದೆ ಅಂದರೆ ಕಿಲೋಗ್ರಾಮ್, ಮೇಲೆ 300 ಗ್ರಾಮ್ ಇದೆ. ಇದನ್ನು ನಾವು ಎದರಲ್ಲಿ ಬರಿಬೇಕಂದ್ರೆ ಟೋಟಲು ಗ್ರಾಮಲ್ಲಿ ಬರಿಬೇಕು. ಇದು 300 ಗ್ರಾಮ್ ಇದೆ. ಇದನ್ನು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ 6 kgಯನ್ನು ಮಾತ್ರ ನಾವು ಚೇಂಜ್ ಮಾಡಬೇಕು. ಹಾಗಾದರೆ 6 kgಗೂ ಈ kgಗೂ ಗ್ರಾಮಿಗೂ ಇರುವಂಥ ಒಂದು ಸಂಬಂಧವೇನೆಂದರೆ, ನಮಗೆ ಗೊತ್ತಿರೋದು 1 kg ಅಂದರೆ 1000 ಗ್ರಾಮ್. ಹೌದಾ. ಹಾಗಾದರೆ 6 kg ಅಂದರೆ ಏನು? 6 kg ಅಂದರೆ ಏನು ಮಾಡಬೇಕು? 6 × 1000 ಮಾಡಬೇಕು. ಹಾಗಾದರೆ ಎಷ್ಟು ಬರುತ್ತೆ? 6000 ಗ್ರಾಮ್ ಬರುತ್ತೆ. ಹೌದಾ.
1 kg ಅಂದರೆ 1000 ಗ್ರಾಮ್ ಅಂದರೆ 6 kg ಅಂದರೆ 6ಕ್ಕೆ 1000ಲಿ ಗುಣಿಸ್ಬೇಕು. ಸೊ 6000 ಗ್ರಾಮ್ ಆಯಿತು. ಇಲ್ಲಿ ಆಲ್ರೆಡಿ ಎಷ್ಟಿದೆ ಅವ್ರು ಕೊಟ್ಟಿದ್ದಾರೆ, 300 ಗ್ರಾಮ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾದರೆ 6000ಕ್ಕೆ 300 ಗ್ರಾಮನ್ನು ಸೇರಿಸ್ರಿ ಅವ್ರು ಕೊಟ್ಟಿರೋದನ್ನು. ಎಷ್ಟಾಗುತ್ತೆ? 6300 ಗ್ರಾಮ್. ಎಷ್ಟಾಯಿತು? 6300 ಗ್ರಾಮ್ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 44ನೇ ಪ್ರಶ್ನೆ. ಈ ವೃತ್ತದಲ್ಲಿ ತ್ರಿಜ್ಯ ಯಾವುದಕ್ಕೆ ಕರಿತೀವಿ? ಹಾಗಾದರೆ ತ್ರಿಜ್ಯ ಅಂದ್ರೇನು? ಬಿಂದುವಿನ ನಿಂದ ಯಾವುದೇ ಒಂದು ಪರದೆಯ ಮೇಲೆ ಇರುವಂಥ ಒಂದು ಬಿಂದುವನ್ನು ಸೇರೋದು. ಇಲ್ಲಿ ಕೇಂದ್ರ ಬಿಂದು O ಇದೆ, ಹೌದಾ? ಇಲ್ಲಿ O ಇಂದ ಯಾವುದೇ ಪರದೆಯ ಮೇಲೆ ಒಂದು ಬಿಂದುವನ್ನು ಸೇರಿಸೋದಂದರೆ ಇಲ್ಲಿ ಈ B ಅನ್ನು ಸೇರ್ತಾ ಇದೆ. ಹಾಗಾದರೆ OB ಅನ್ನೋದು ಕೂಡ ಒಂದು ತ್ರಿಜ್ಯ. ಹಾಗಾದರೆ OA ಅನ್ನೋದು ಕೂಡ ಒಂದು ತ್ರಿಜ್ಯ. ಹಾಗಾದರೆ ಯಾವ ಆಪ್ಷನ್ ಕೊಟ್ಟಿದ್ದಾರೆ? OA ಕೊಟ್ಟಿದ್ದಾರಲ್ವಾ? ಹಾಗಾದರೆ ಸರಿಯಾದ ಉತ್ತರ B ಆಗಿದೆ. OA ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 45ನೇ ಪ್ರಶ್ನೆ. 3262ಕ್ಕೆ ಎಷ್ಟು ಸೇರಿಸಿದಾಗ 8421 ಆಗ್ತದ ಅಂತ ಅವ್ರು ಕೇಳಿದ್ದಾರೆ. ಹಾಗಾದರೆ ನೋಡಿ 3262ಕ್ಕೆ ಎಷ್ಟನ್ನು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಎಷ್ಟನ್ನು ಅನ್ನೋದನ್ನು ನಾವು ಇಲ್ಲಿ ಏನು ಮಾಡಬೇಕು? B ಅಂತ ಬರ್ಕೊಳ್ಳೋಣ. ಇದನ್ನು ಕಂಡುಹಿಡಿಬೇಕು. ಈ ಎಷ್ಟನ್ನು ಸೇರಿಸಿದರೆ ನಮಗೆ 8421 ಆಗ್ತದೆ ಅಂತ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು B. ಹಾಗಾಗಿ B ಇನ್ನು ಇಲ್ಲೇ ಬಿಡ್ತಾ ಇದ್ದೀನಿ ನಾನು. = 8421 ಆಗಿ ಬರಿತಾ ಇದ್ದೀನಿ. ಸೊ ಇದನ್ನು ನಾನು ಈ ಕಡೆ ತಂಬರಬೇಕು, ಅಂದರೆ ಬಲಗಡೆಗೆ ತಂಬರಬೇಕು. ಎಡಕ್ಕಿದ್ದು LHS ಸೈಡ್ ಇದ್ದದ್ದು RHSಗೆ ತಂಬರಬೇಕು. ಹಾಗಾದರೆ ಯಾವಾಗ ನಾವು ಒಂದು ಸಂಖ್ಯೆಯನ್ನು ಸಮಚಿಹ್ನೆ ಎಡಗಡೆಯಿಂದ ಬಲಗಡೆಗೆ ಹಿಂಗೆ ತರ್ತೇವೋ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇಂಟು ಇದ್ದಿದ್ದು ಡಿವಿಷನ್ ಆಗುತ್ತೆ, ಅವ್ರು ವೈಸ ವರ್ಸ. ಸೊ ಹೀಗಾಗಿ ನಾವೇನು ಮಾಡಬೇಕು? 3262 ಈ ಕಡೆ ಬರೆದಾಗ ಮೈನಸ್ ಆಗುತ್ತೆ. 3262 ಮೈನಸ್ ಆಗುತ್ತೆ. ಇಲ್ಲೇನಿಲ್ಲ ಅಂದರೆ ಪ್ಲಸ್ ಚಿಹ್ನೆ ಇರುತ್ತೆ. ಹಾಗಾಗಿ B ಕಳೆಯೋಣ ಬನ್ನಿ. 8421ರಲ್ಲಿ 3262 ಕಳೆಯೋಣ. 11ರಲ್ಲಿ 2 ಕಳೆದ್ರೆ 9, ಸೊ ಕ್ಯಾರಿ ಬಂತು 1. 12ರಾಗಿ 7 ಕಳೆದ್ರೆ 5, ಮತ್ತು ಕ್ಯಾರಿ ಬಂತು 1. 4ರ 3 ಕಳೆದ್ರೆ 1, ನೆಕ್ಸ್ಟು 8ರ 3 ಕಳೆದ್ರೆ 5. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 5159. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 46ನೇ ಪ್ರಶ್ನೆ ಏನಿದೆ ನೋಡ್ರಿ. ಈ ತ್ರಿಭುಜದ ಹೆಸರನ್ನು ತಿಳಿಸಿ. ಸೊ ಈ ಕೊಟ್ಟಿರುವಂತಹ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಆಮೇಲೆ ಅವರು ಮಾರ್ಕು ಕೂಡ ಮಾಡಿದ್ದಾರೆ. ಎಲ್ಲ ಏನಿದಾವು ಈ ಥರ ಎರಡೆರಡು ಗೆರೆ ಇದೆ. ಇದರ ಅರ್ಥ ಅಂದ್ರೇನು? ಎಲ್ಲ ಬಾಹುಗಳು, ಈ ತ್ರಿಭುಜದ ಎಲ್ಲ ಬಾಹುಗಳು ಸಮವಾಗಿದ್ದಾವು. ಹಾಗಾದರೆ ಒಂದು ತ್ರಿಭುಜಿನ ಎಲ್ಲ ಬಾಹುಗಳು ಸಮವಾಗಿದ್ದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಒಂದು ವೇಳೆ ಎರಡೇ ಬಾಹು ಅಂದರೆ ಇದು ಸಮ ಇತ್ತು, ಇದು ಸಮ ಇತ್ತು, ಇದು ಬೇರೆ ಥರ ಇತ್ತಪ್ಪ, ಅದಕ್ಕೆ ನಾವು ಸಮದ್ವಿಬಾಹು ಅಂತೀವಿ. ಇನ್ನು ಅಸಮಬಾಹು ಅಂದರೆ 3 ಬೇರೆ ಬೇರೆ ಥರನೇ ಇರುವಂಥ ಒಂದು ಅಳತೆ, ಅದಕ್ಕೆ ಅಸಮಬಾಹು ಅಂತೀವಿ. ಇನ್ನು ಲಂಬಕೋನ ತ್ರಿಭುಜ ಅಂದರೆ ಈ ಥರ ಇರುತ್ತೆ, ಲಂಬಕೋನ ತ್ರಿಭುಜ, ಹೌದಾ? ಇದಕ್ಕೆ ನಾವು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. 47ನೇ ಪ್ರಶ್ನೆ ನೋಡ್ರಿ. 3761.08ಕ್ಕೆ 8ರಲ್ಲಿ ನಾವೇನು ಮಾಡಬೇಕು? 2437.24 ಕಳಿಬೇಕು. ಹಾಗಾದರೆ ಕಳೆಯೋಣ ಬನ್ನಿ. ಸೊ ನೋಡಿ ಈ ಥರ ಇದೆ ಪ್ರಶ್ನೆ. ಹೀಗಾಗಿ ಮೊದಲಿಗೆ ಇದನ್ನು ಬರೆದುಕೊಳ್ಳೋಣ. 3761.08 ಹಾಗೆ ಬರೆದುಕೊಳ್ಳೋಣ. ನೆಕ್ಸ್ಟು ಮೈನಸ್ ಇದೆ, ಮೈನಸ್ ಅಂತ ಹಾಕೊಳ್ಳೋಣ. ನೆಕ್ಸ್ಟ್ ಸಂಖ್ಯೆ ಬರೆಯುವಾಗ ದಶಮಾಂಶ ಬಿಂದುವಿನ ಕೆಳಗಡೆ ಬರೋದು. ಸೊ ಬಲಗಡೆ ದಶಮಾಂಶ ಬಿಂದುವಿನ ಬಲಗಡೆ ಇರುವಂಥ ಸಂಖ್ಯೆಗಳನ್ನು ಮೊದಲಿಗೆ ಬರೆದುಕೊಳ್ಳೋಣ. 2, 4. ತದನಂತರ ಎಡಕ್ಕೆ ಇರುವಂತಹ ಬಿಡಿ 10, 100, 1000 ಸ್ಥಾನದಲ್ಲಿರುವಂತಹ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. 7, 3, 4, 2. ಹಾಗಾದರೆ ನೆಕ್ಸ್ಟು ಬರೆದುಕೊಂಡಿದ್ದಾಯಿತು. ಇವಾಗ ಕಳೆಯೋಣ ಬನ್ನಿ. 8ರ 4 ಕಳೆದ್ರೆ 4, 10ರ 2 ಕಳೆದ್ರೆ 8, ಕೆಲ ಬಂತು 1. ಸೊ ದಶಮಾಂಶ ಬಿಂದುಗೆ ದಶಮಾಂಶ ಬಿಂದು. 11ರ 8 ಕಳೆದ್ರೆ 3, ಕೆಲ ಬಂತು 1. 6ರ 4 ಕಳೆದ್ರೆ 2, 7ರ 4 ಕಳೆದ್ರೆ 3, ನೆಕ್ಸ್ಟ್ 3ರ 2 ಕಳೆದ್ರೆ 1. ಸೊ ಸರಿಯಾದ ಆನ್ಸರ್ ಎಷ್ಟು ಬಂತಂದರೆ 1323.84. ಹಾಗಾದರೆ ಆನ್ಸರ್ ಯಾವುದಿಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 48ನೇ ಪ್ರಶ್ನೆ. ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 180 ಮೀಟರ್ ಮತ್ತು 110 ಮೀಟರ್ ಆದರೆ ಅದರ ಸುತ್ತಳತೆ ಕೇಳ್ತಾ ಇದ್ದಾರೆ. ಆಯತದ ಸುತ್ತಳತೆಯನ್ನು ಕಂಡುಹಿಡಿಯೋಣ ಬನ್ನಿ. ಸೊ ಇದು ನಿಮಗೆ ಕಾಣಿಸ್ತಾ ಇರೋದು, ಇದು ಆಯತ. ಸೊ ಇಲ್ಲಿ ಉದ್ದ ಎಷ್ಟು ಕೊಟ್ಟಿದ್ದಾರೆ? ಆಯತದು 180 ಮೀಟರ್ ಅಂತ ಹೇಳಿದ್ದಾರೆ. ನೆಕ್ಸ್ಟು 110 ಮೀಟರು ಅಗಲ ಇರುತ್ತೆ ಅಂತ ಹೇಳಿದ್ದಾರೆ. ಇದ್ರದ್ದು ಏನು ನಮಗೆ ಕೇಳಿದ್ದಾರೆ?
ಆಯತದ ಸುತ್ತಳತೆಯನ್ನು ಕೇಳಿದ್ದಾರೆ. ಸೊ ಆಯತದ ಸುತ್ತಳತೆ ಒಂದು ಸೂತ್ರ ನಮಗೆ ಗೊತ್ತಿರಬೇಕು. ಇಲ್ಲ ಅಂದರೆ ಆಯತದ ಒಂದು ಲಕ್ಷಣ ಆದರೂ ನಮ್ಗೆ ಗೊತ್ತಿರಬೇಕು. ಆಯತದ ಲಕ್ಷಣಗಳು ಏನಿರ್ತದೆ ಅಂದ್ರೆ ವಿರುದ್ಧ ಬಾಹುಗಳು ಏನಿರ್ತಾವು ಅವುಗಳ ಅಳತೆ ಸೇಮ್ ಇರ್ತದೆ. ಹಾಗಾದರೆ 180 ಇದು ವಿರುದ್ಧ, ಇದ್ರ ಬಾಹುನ ವಿರುದ್ಧ ಯಾವುದೈತಿ? ಇದು ಐತಿ, ಹೌದಲ್ವಾ? ಸೊ ಇದು ಐತಿ. ಹಾಗಾದರೆ ಇದು ಏನಿರ್ತೈತಿ? 180 ಅಂದರೆ ಇದು ಕೂಡ 180 ಇರುತ್ತೆ. ನೀವು ನೆಕ್ಸ್ಟ್ ಗೆಸ್ ಮಾಡ್ಬೋದು, ಈ ಬಾಹು 110 ಇದೆ ಅಂದರೆ ಇದ್ರ ವಿರುದ್ಧ ಅಂದರೆ ಇದರ ಮುಖವಾಗಿ ಯಾವುದಿದೆ? ಇದೆ. ಹಾಗಾದರೆ ಇದು ಕೂಡ 110 ಇರುತ್ತೆ. ನಮಗೆ ಇವಾಗ ಎಲ್ಲ ಬಾಹುಗಳ ಅಳತೆ ಗೊತ್ತಾಯಿತು. ಹಾಗಾದರೆ ಆಯತದ ಸುತ್ತಳತೆ ಫಾರ್ಮುಲಾ ಏನು? ಸೊ ಆಯತದ ಸುತ್ತಳತೆ ಫಾರ್ಮುಲಾ ಏನಂದರೆ 2 ಇಂಟು ಬ್ರಕೆಟ್ ಉದ್ದ ಪ್ಲಸ್ ಅಗಲ. ಹಾಗಾದರೆ 2 ಇಂಟು ಬ್ರಕೆಟ್ ಉದ್ದ ಎಷ್ಟು ಕೊಟ್ಟಿದ್ದಾರೆ? 180 ಕೊಟ್ಟಿದ್ದಾರೆ. ಅಗಲ ಎಷ್ಟು ಕೊಟ್ಟಿದ್ದಾರೆ? 110 ಕೊಟ್ಟಿದ್ದಾರೆ. ಹಾಗಾಗಿ ನೋಡಿರಿ 2 ಇಂಟು 290 ಆಗುತ್ತೆ. ಸೊ 29 58 00. ಹಾಗಾದರೆ ಆಯತದ ಸುತ್ತಳತೆ ಎಷ್ಟು ಬಂತು? 580 ಮೀಟರ್ ಬಂತು. ಇಲ್ಲಾಂದರೆ ನಮಗೆ ಫಾರ್ಮುಲಾ ಬೇಡ್ರಿ ಅಂತಂದರೆ ಈ ಎಲ್ಲ ಅಳತೆಗಳನ್ನು ಅಂದರೆ 110 ಮತ್ತು ನೆಕ್ಸ್ಟು 180, ಹೌದಾ? ನೆಕ್ಸ್ಟ್ ಈ ಕಡೆ 110 ಪ್ಲಸ್ ಈ ಕಡೆ 180 ಎಲ್ಲನೂ ಕೂಡಿಸ್ಕೋತ ಹೋದರೆ ನಿಮ್ಗೆ ಆನ್ಸರು 580 ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 580 ಮೀಟರ್ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ 49ನೇ ಪ್ರಶ್ನೆ. ಚೌಕಾಕಾರದ ಒಂದು ಕೊಠಡಿಯ ಒಂದು ಬರಿಯ ಉದ್ದ 12 ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ. ಒಂದು ಬದಿ ಉದ್ದ ಕೊಟ್ಟಿದ್ದಾರೆ 12 ಮೀಟರ್ ಅಂತ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಬನ್ನಿ. ಸೊ ಚೌಕದ ವಿಸ್ತೀರ್ಣ ಏನು? ಚೌಕದ ವಿಸ್ತೀರ್ಣ ಕೇಳಿದ್ದಾರೆ. ಹಾಗಾದರೆ ಚೌಕದ ವಿಸ್ತೀರ್ಣದ ಒಂದು ಸೂತ್ರವನ್ನು ನೆನ್ಪಿಟ್ಕೋಬೇಕು. ಯಾಕಂದರೆ ಚೌಕ ಮತ್ತು ಆಯತದ ಸುತ್ತಳತೆ ಆಗಿರ್ಬೋದು ಮತ್ತು ವಿಸ್ತೀರ್ಣ ಆಗಿರ್ಬೋದು ಇವುಗಳು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ನಾವೇನು ಮಾಡಬೇಕು? ಈ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳೇಬೇಕು. ಹಾಗಾದರೆ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಬಾಹು ಇಂಟು ಬಾಹು ಆಗುತ್ತೆ, ಹೌದಾ? ನಮಗೇನು ಇಲ್ಲಿ ಕೊಟ್ಟಿದ್ದಾರೆ, ಇದು ಚೌಕ. ಸೊ ಇದ್ರದ್ದು ಒಂದು ಬಾಹು ಎಷ್ಟಿದೆ ಅಂತ, ಸೊ ಇದ್ರದ್ದು ಒಂದು ಬದಿ ಎಷ್ಟಿದೆ ಅಂತೆ ಅವ್ರು ಹೇಳಿದ್ದಾರೆ? 12 ಮೀಟರ್ ಇದೆ ಅಂತ ಹೇಳಿದ್ದಾರೆ. ಸೊ 12 ಮೀಟರ್ ಇದೆ ಅಂತ ಹೇಳಿದ್ದಾರೆ. ನಮಗೆ ಚೌಕದ ಒಂದು ಲಕ್ಷಣ ಗೊತ್ತಿರಬೇಕು. ಎಲ್ಲ ಬಾಹುಗಳು ಏನಿರ್ತಾವು? ಸಮವಾಗಿರ್ತಾವೆ. ಅಂದ್ರೆ ಇಲ್ಲಿ ಕೂಡ 12, ಇಲ್ಲಿ ಕೂಡ 12, ಇಲ್ಲಿ ಕೂಡ 12. ಹಾಗಾದರೆ ಬಾಹು ಇಂಟು ಬಾಹು ಮಾಡಿದಾಗ ನೋಡ್ರಿ 12 ಇಂಟು 12. ಸೊ 12 ಸ್ಕ್ವಯರ್ ಅಂತ ಹೇಳಿದೆ. 12 ಸ್ಕ್ವಯರ್, ಹೌದಾ? 12 ಇಂಟು 12 ಮಾಡಿದಾಗ ಎಷ್ಟಾಗುತ್ತೆ? 144 ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 50ನೇ ಪ್ರಶ್ನೆ. ಒಂದು ಶರ್ಟ್ ಹೊಲಿಯಲು 2 ಮೀಟರ್ನು 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಯಲು ಬೇಕಾಗುವ ಒಟ್ಟು ಬಟ್ಟೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ ಏನು ಕೇಳಿದ್ದಾರೆ ನೋಡ್ರಿ ಅವರು. 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ. ಸೊ ಇದು ಬಟ್ಟೆ. ಇಲ್ಲಿ ಅವುಗಳ ಶರ್ಟ್ ಎಷ್ಟು ಶರ್ಟ್ ಹೊಲಿಸ್ಬೋದು ಇಷ್ಟು ಅಳತೆ ಒಳಗೆ ಅಂದ್ರೆ 1 ಶರ್ಟ್ ಹೊಲಿಸ್ಬೋದು. ಹಾಗಾದರೆ 12 ಶರ್ಟ್ ಹೊಲ್ಸಕ್ಕೆ ಎಷ್ಟು ಬಟ್ಟೆ ಬೇಕು ಅನ್ನೋದನ್ನು ನಾನು ವಾಯ್ ಅಂತ ಬರ್ಕೊಳ್ತೀನಿ. ಎಷ್ಟು ಬಟ್ಟೆ ಬೇಕು? ನೆಕ್ಸ್ಟ್ ನಾವು ಏನು ಮಾಡ್ತಾರೋ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2.80ಗೆ ಇಂಟು 12ರಲ್ಲಿ ಗುಣಾಕಾರ ಮಾಡಿ ಇಸ್ ಈಕ್ವಲ್ ಟು ವಾಯ್ ಇಂಟು 1 ಅಂತ ಬರೆಯೋಣ. ಸೊ ನಿಮಗೆ ಗೊತ್ತಿದೆ ವಾಯ್ ಇಂಟು 1 ಅಂದರೆ 1. ವಾಯ್ ಸಾಲ್ವ್ ಮಾಡಿದ್ದೇವೆ. RHS ಇನ್ನು LHS ಸೈಡು ಸಾಲ್ವ್ ಮಾಡೋಣ. ಸೊ 2.80 ಇಂಟು 12 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು? ನೋಡಿರಿ 12 0 0, 12 8 96, 12 2 24, 24 9 33. ಸೊ ದಶಮಾಂಶ ಬಿಂದು 2 ಸಂಖ್ಯೆ ಬಿಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ನಾವು 2 ಸಂಖ್ಯೆ ಬಿಟ್ಟು ಕೊಡೋಣ. ಹಾಗಾದರೆ 12 ಶರ್ಟ್ ಹೊಲಿಸೋಕ್ಕೆ 33 ಮೀಟರ್ನು 60 ಸೆಂಟಿಮೀಟರು ಬಟ್ಟೆ ಬೇಕು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. 33 ಮೀಟರ್ನು 60 ಸೆಂಟಿಮೀಟರು ಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ 51ನೇ ಪ್ರಶ್ನೆ. 324.1 ಇಂಟು 4.3 ಅಂದರೆ 4.3ಕ್ಕೆ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು? ನೋಡ್ರಿ ದಶಮಾಂಶ ಗುಣಾಕಾರವನ್ನು ಸಾಲ್ವ್ ಮಾಡೋಣ. ಸೊ ಇದೇ ಪ್ರಶ್ನೆ. ಇದನ್ನು ಯಾವ ಥರ ಬರ್ಕೊಳ್ಳೋಣ ಅಂದರೆ ನೋಡ್ರಿ 324.1 ಇಂಟು 4.3 ಗುಣಿಸುವಾಗ ಒಂದು ತಿಳ್ಕೊಂಬಿಡ್ರಿ. ನಿಮ್ಗೆ ಏನು ಈಸಿ ಆಗುತ್ತೆ ಅಂದರೆ ದಶಮಾಂಶ ಬಿಂದು ಇಲ್ಲ ಅಂತಲೇ ತಿಳ್ಕೊಂಬಿಡಿ. ದಶಮಾಂಶ ಬಿಂದುವನ್ನು ಆಮೇಲೆ ಬರ್ಕೊಳ್ಳೋಣ.
ಈಗ ಫಸ್ಟ್ ಗುಣಿಸೋಣ ಬನ್ನಿ. ನಮಗೆ 43 ಮಕ್ಕಿ ಬರಲ್ಲಪ್ಪ ಅಂದರೆ ಒಂದೊಂದು ಸಂಖ್ಯೆಯಿಂದ ಗುಣಿಸೋಣ. ಸೊ 3 ಒಂದಲೇ 3, ನೆಕ್ಸ್ಟ್ 3 4 12, ಒಂದು ಕೈಲ ಬಂತು. 3 2 6 1 7, 3 3 9. ಈಗ 3ರಿಂದ ಗುಣಿಸಿದಾಯಿತು. ಇನ್ನು 4ರಿಂದ ಗುಣಿಸ್ಬೇಕು. ಅದಕ್ಕಿಂತ ಮೊದಲು ಬಿಡಿ ಸ್ಥಾನದಲ್ಲಿ ಪ್ಲಸ್ ಚಿಹ್ನೆನ ಬರೆದುಕೊಳ್ಬೇಕು, ಯಾಕಂದರೆ ಮತ್ತೊಂದು ಸಂಖ್ಯೆಯಿಂದ ಗುಣಿಸ್ತಾ ಇದ್ದೀವಿ ತಾನೆ, ಹಾಗಾಗಿ. ನೆಕ್ಸ್ಟು ಇವಾಗ 4ರಿಂದ ಗುಣಿಸೋಣ. 4 ಒಂದಲೇ 4, 4 4 16, ಸೊ ಕೈಲ ಬಂತು 1, ಅದನ್ನು ಮುಂದಿನ ಸಂಖ್ಯೆ ಮೇಲೆ ಬರೆದುಕೊಳ್ಬೇಕು. ನೆಕ್ಸ್ಟ್ 4 2 8, ಇದು ಒಂದು ಕೈಲ ಕೂಡಿಸ್ಬೇಕು, 9 ಬಂತು. ಇನ್ನು 4 3 12, ಹಾಗಾಗಿ ಸೊ ಇಲ್ಲಿಗೆ 4ರಿಂದ ಗುಣಿಸಿದ್ದೀವಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಅಲ್ವಾ, ಹಾಗಾಗಿ ಏನು ಮಾಡೋಣ, ಇವುಗಳನ್ನೆಲ್ಲ ಕೂಡಿಸೋಣ. 3ಕ್ಕೆ ಇಲ್ಲಿ ಏನಿಲ್ಲ ಅಂದರೆ 0 ಇರುತ್ತೆ, 3ಕ್ಕೆ 3, 2 4 6, 7 6 13, 9 9 18 1 19, 2 1 3, 1ಕ್ಕೆ 1, ಇಲ್ಲೇನಿಲ್ಲ ಅಂದರೆ 0 0 ಇರುತ್ತೆ. ಸೊ ಅಟ್ ಈಸ್ ಅಂಡರ್ಸ್ಟುಡ್ ಅದು. ಹೀಗಾಗಿ ಇಲ್ಲಿಗೆ ಲೆಕ್ಕ ಮುಗ್ದಿಲ್ಲ, ಯಾಕಂದರೆ ಇದು ದಶಮಾಂಶ ಗುಣಕಾರ ಆಗಿರೋದ್ರಿಂದ ಉತ್ತರನೂ ಕೂಡ ದಶಮಾಂಶ, ಗುಣಲಬ್ಧನೂ ಕೂಡ ದಶಮಾಂಶದಲ್ಲೇ ಇಡಬೇಕು. ಇಲ್ಲಿ ನೋಡ್ರಿ ಒಂದು ಸಂಖ್ಯೆ ಬಿಟ್ಟು ದಶಮಾಂಶ ಇದೆ, ಇಲ್ಲಿ ಮೇಲ್ಗಡೆ ನೋಡ್ರಿ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ದಶಮಾಂಶ ಬಿಂದು ಇದೆ. ಹಾಗಾಗಿ 2 ಸಂಖ್ಯೆ ಅದು, ನಾವು ಉತ್ತರ ಬರೆಯುವಾಗ 2 ಸಂಖ್ಯೆಗಳನ್ನು ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಕೊಡಬೇಕು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ, 1393.63. ಸಿ ಈಸ್ ದ ರೈಟ್ ಆನ್ಸರ್. ಸೊ 52ನೇ ಪ್ರಶ್ನೆ ನೋಡ್ರಿ. 1461 ನೂರಾಂಶನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಹಾಗಾದರೆ ಬರೆಯೋಣ ಬನ್ನಿ. ನೋಡ್ರಿ 1461 ಡಿವೈಡೆಡ್ ಬೈ 100. ಸೊ ಇದನ್ನು ನಾವು ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರಿಬೇಕು. ಹಾಗಾದರೆ ಹೇಗೆ ಬರೆಯೋದು, ಒಂದು ಸುಲಭವಾದಂಥ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡ್ರಿ. ಸೊ ಮೊದಲಿಗೆ ನಾವು ಅಂಶದಲ್ಲಿರುವಂತಹ ಸಂಖ್ಯೆಯನ್ನು ಹಾಗೆ ಬರೆದುಕೊಳ್ಳೋಣ. ಇದು ಅಂಶ, ಇದು ಛೇದ, ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ. ಸೊ ಇಲ್ಲಿ ಛೇದದಲ್ಲಿ ಎಷ್ಟು ಸೊನ್ನೆಗಳಿದ್ದಾವೆ ಅಂತ ನೋಡ್ಕೋಬೇಕು. ಛೇದದಲ್ಲಿ 2 ಸೊನ್ನೆಗಳಿದ್ದಾವೆ. ಹಾಗಾದರೆ ಅಂಶಕ್ಕೆ ನಾವು ಬಿಡಿಯಿಂದ 2 ಸಂಖ್ಯೆಗಳನ್ನು ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಕೊಡಬೇಕು. ಸೊ ಏನಂತ ಆನ್ಸರು 14.61 ಆಯಿತು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ, 14.61. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 53ನೇ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಾಪಾರಿಯ ಬಳಿ 68 kg 250 ಗ್ರಾಮ್ ಗೋಧಿ ಇರ್ತದೆ. ಅದರಲ್ಲಿ ಒಬ್ಬ ಗ್ರಾಹಕರಿಗೆ 15 kg 250 ಗ್ರಾಮ್ ಮಾರ್ತಾನ, ಮತ್ತು ಇನ್ನೊಬ್ಬ ಗ್ರಾಹಕನಿಗೆ 13 kg 500 ಗ್ರಾಮನು ಮಾರ್ತಾನ. ಹಾಗಾದ್ರೆ ವ್ಯಾಪಾರ ಬಳಿ ಈಗ ಉಳಿದಿರುವಂಥ ಗೋಧಿ ಪ್ರಮಾಣ ಎಷ್ಟು ಅಂತ ಕೇಳತ್ತಾರ. ಹಾಗಾದರೆ ಎಷ್ಟು ಅಂತ ಕೇಳೋಣ. ಇಲ್ಲಿ ಒಂದು ಟ್ರಿಕ್ ಕೊಟ್ಟಿದ್ದಾರೆ ನೋಡ್ರಿ, ಉಳಿದಿರುವ ಅಂತ ಕೇಳಿದ್ದಾರೆ. ಉಳಿದಿರುವ ಅಂತಂದರೆ ನಾವು ಕಳಿಬೇಕು, ಉಳಿದ ಅಂತ ಹಿಂಟ್ ಕೊಟ್ಟಿದ್ದಾರೆ, ಹೀಗಾಗಿ ಕಳಿಬೇಕು. ನೋಡ್ರಿ ಏನನ್ನ ಕೂಡಿಸೋಣ, ಏನನ್ನ ಕಳಿಯೋಣ, ಹಾಗಾದರೆ ತಿಳಿಯೋಣ ಬನ್ನಿ. ಸೊ ನೋಡಿ ಏನಿದೆ, ವ್ಯಾಪಾರಿ ಹತ್ರ ಒಟ್ಟು ಗೋಧಿ ಎಷ್ಟೈತಿ ಅಂದ್ರೆ 68 kgನೂ ಮ್ಯಾಗೆ 250 ಗ್ರಾಮ್ ಐತಿ. ಅವ ಏನು ಮಾಡ್ತಾನ, ಒಬ್ಬ ಗ್ರಾಹಕನಿಗೆ 15 kgನೂ 250 ಗ್ರಾಮನ್ನು ಮಾರ್ತಾನ. ನೆಕ್ಸ್ಟ್ 2ನೇ ಗ್ರಾಹಕನಿಗೆ ಅಂದರೆ ಇನ್ನೊಬ್ಬ ಗ್ರಾಹಕನಿಗೆ ಏನು ಮಾಡ್ತಾನ, 13 kgನೂ 500 ಗ್ರಾಮನ್ನು ಮಾರ್ತಾನ. ಹೀಗಾಗಿ ಉಳಿದಿರುವಂಥ ಗೋಧಿ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟು ಇರ್ತದಂದರೆ ನೋಡ್ರಿ, ಮೊದಲಿಗೆ ಮಾರಿದ್ದು ಎಷ್ಟಿದೆ ಅಂತ ಲೆಕ್ಕ ಹಾಕೋಣ. ಸೊ ಎಷ್ಟಿದೆ ಅಂತ ಲೆಕ್ಕ ಹಾಕಬೇಕಾದ್ರೆ ಇವೆರಡನ್ನು ಏನು ಮಾಡಬೇಕು, ಕೂಡಿಸೋಣ. ಹಾಗಾದರೆ ನೋಡ್ರಿ, 0ಗೆ 0, 5ಕ್ಕೆ 5, 2 5 7, ನೆಕ್ಸ್ಟ್ 5 3 8, 1 1 2. ಹಾಗಾದರೆ ಮಾರಿರೋದು 28 kgನೂ 750 ಗ್ರಾಮನ್ನು ಮಾರ್ಯಾನ. ಎಷ್ಟರಲ್ಲಿ, 68 kg 250 ಗ್ರಾಮಲ್ಲಿ. ಹಾಗಾದರೆ ಉಳಿದಿರೋದೆಷ್ಟು ಅಂದರೆ ನೋಡ್ರಿ, 68 kg ಮತ್ತು 250 ಗ್ರಾಮ್ ಒಳಗೆ ಮಾರಿರೋದು ಟೋಟಲ್ 2 ಗ್ರಾಹಕರಿಗೆ ಮಾರಿರೋದು 728,750. ಹಾಗಾದರೆ ಈಗ ಕಳಿಯೋಣ ಬನ್ನಿ. ಉಳಿದಿರುವಂತ ಕೇಳಿದ್ದಾರೆ, ಹಾಗಾಗಿ ಕಳಿಬೇಕು. 0 ಇದ್ರಾಗ 0 ಕಳೆದ್ರೆ 0, 5ರಾಗ 5 ಕಳೆದ್ರೆ 0, 12ರಾಗ 7 ಕಳೆದ್ರೆ ಎಷ್ಟು, 5, ಕೈಲ ಬಂತು 1, 18ರಾಗ 9 ಕಳೆದ್ರೆ 9, ಕೈಲ ಬಂತು 1, 6 3 ಕಳೆದ್ರೆ 3. ಸೊ 39 kgನೂ ಮ್ಯಾಗ 500 ಗ್ರಾಮ. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ, ಬಿ ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ಯಾವುದು, ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 54ನೇ ಪ್ರಶ್ನೆ. 1360ಕ್ಕೆ 17ರಿಂದ ಭಾಗಿಸ್ಬೇಕಂತೆ. ಸೊ 1360ಕ್ಕೆ 17ರಿಂದ ಭಾಗಿಸ್ಬೇಕು. ಹಾಗಾದರೆ ಮೊದಲಿಗೆ ನಾವು ಹೇಗೆ ಬರ್ಕೊಳ್ಬೇಕು ನೋಡ್ರಿ, ಬ್ರಕೆಟ್ ಹಾಕಿಬಿಟ್ಟು ಈ ಸಂಖ್ಯೆಯನ್ನು ಬ್ರಕೆಟ್ ಒಳಗೆ ಬರ್ಕೊಳ್ಳೋಣ. ಯಾವ ಸಂಖ್ಯೆಯಿಂದ ಭಾಗಿಸ್ತೀವಲ್ವ ಆ ಸಂಖ್ಯೆಯನ್ನು ಹೊರಗಡೆ ಬರ್ಕೊಳ್ಳೋಣ. ಸೊ 17.
17 ಮಗ್ಗಿ ಬರ್ತದ, ಹೌದಾ? ಬರ್ತದಂದ್ರೆ ಸೈಡಲ್ಲಿ ಬರ್ತ್ಕೊಳ್ಳೋಣ. 17 ಒಂದೇ 17ಇಂದ ಸೋ ಆ್ಯಂಡ್ ಸೋ ಆನ್. ಸೊ ಈ ಥರ ಬರ್ಕೊಂಡ್ಬಿಟ್ಟು ನಾವು ಒಂದೊಂದು ಸಂಖ್ಯೆಯನ್ನು ಭಾಗಿಸ್ಬೇಕು. ಇಲ್ಲಿ ಒಂದಿದೆ, 17 ಮಗ್ಗಿಯಾಗ ಒಂದಿದೇನು? ಇಲ್ಲ. ಹಾಗಾದರೆ ಒಂದರಕ್ಕಿಂತ ಸಣ್ಣ ಸಂಖ್ಯೆ 0, ಹೌದಾ? ಒಂದರಕ್ಕಿಂತ ಸಣ್ಣ ಸಂಖ್ಯೆ ಯಾವುದು? 0. 17 ಮಗ್ಗಿಗೆ 0 ಐತೇನ್ರಿ? ಐತ್ರಿ. ಯಾಕಂದರೆ 17 ಒಂದೇ 17, 17 ಸೊನ್ನೆಲೇ 0 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ 17 ಸೊನ್ನೆಲೇ 0 ಅಂದರೆ ಈ ಥರ ಬರ್ಕೋಬೇಕು, 17 ಸೊನ್ನೆಲೇ 0. ಹಾಗಾದರೆ 1ರಾಗ 0 ಕಳೆದ್ರೆ 1. ನೆಕ್ಸ್ಟ್ ಸಂಖ್ಯೆನ ನಾವು ಇಲ್ಲಿ ಇಳಿಸ್ಕೋಬೇಕು. ಸೊ 3 ಬರದೆ ಎಷ್ಟಾಯಿತು? 13 ಆಯಿತು. ಸೊ 17 ಮಗ್ಗಿಯಾಗ 13 ಇದೆಯಾ? ಇಲ್ಲ. ಹಾಗಾದರೆ 13ಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು ಮತ್ತು ಅದು 17 ಮಗ್ಗಿಯಾಗ ಇರಬೇಕು. ಅಗೇನ್ 0ನೇ ಬರುತ್ತೆ. ಹಾಗಾದರೆ 17 ಸೊನ್ನೆಲೇ 0. ಸೊ 13ರಾಗ 0 ಕಳೆದ್ರೆ ಏನು ಬರುತ್ತೆ? 13 ಬರುತ್ತೆ. ಸೊ ನೆಕ್ಸ್ಟ್ ಸಂಖ್ಯೆನ ಇಳಿಸ್ಕೊಳ್ಳೋಣ. ಎಷ್ಟಿದೆ? 6. ಸೊ ಟೋಟಲ್ ಎಷ್ಟಾಯಿತು? 136 ಆಯಿತು. ಇವಾಗ 17 ಮಗ್ಗಿಯಾಗ 136 ಇದೆಯಾ? ಎಸ್ ಇದೆ. ಎಷ್ಟಲೇ ಇದೆ? 8ಲೇ ಇದೆ. ಹಾಗಾದರೆ 17 8ಲೇ ಎಷ್ಟು? 136. ಸೊ 136 ಕಳೆದ್ರೆ 0. ಸೊ ನೆಕ್ಸ್ಟ್ ಸಂಖ್ಯೆ 0 ಇಳಿಸ್ಕೋಬೇಕು. ಸೊ 17ರಾಗ 0 ಐತಲ್ಲ, 17 ಎಷ್ಟಲೇ 0? 17 ಸೊನ್ನೆಲೇ 0. 0ದ್ರಾಗ 0 ಕಳೆದ್ರೆ 0. ಸೊ ಉತ್ತರ ಎಷ್ಟು ಬಂತಿಲ್ಲಿ? 80 ಬಂತು. ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 55ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಸರಳ ಕೋನ ನೋಡ್ರಿ. ಸೊ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದರೆ, ಕೋನಗಳ ಬಗ್ಗೆ ರಿಪೀಟೆಡ್ ಕ್ವಶನ್ಸ್ ಆಗ್ತಾಯಿದೆ, ವಿಸ್ತೀರ್ಣ ಮತ್ತು ಚೌಕದ ಬಗ್ಗೆ ಏನಾಗ್ತಾ ಇದೆ, ಚೌಕ ಮತ್ತು ಆಯತದ ಬಗ್ಗೆ ರಿಪೀಟೆಡ್ ಕ್ವಶನ್ಸ್ ಆಗ್ತಾಯಿದೆ. ಇದನ್ನು ನಾವು ಒತ್ತಾಗಿ ಓದಬೇಕು. ಹಾಗಾದರೆ ಕೋನಗಳ ಎಲ್ಲ ವಿಧಗಳನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಸರಳ ಕೋನ ಅಂದರೆ ಯಾವುದಾಗುತ್ತೆ ಅಂದರೆ 180 ಡಿಗ್ರಿಗೆ ಇರುವಂತಹ ಕೋನವನ್ನು ನಾವೇನಂತ ಕರಿತೇವೆ? ಸರಳ ಕೋನ. ಇದು 180 ಡಿಗ್ರಿ ಇರುತ್ತದೆ. ನೆಕ್ಸ್ಟ್ ಇನ್ನು 56ನೇ ಪ್ರಶ್ನೆ. ಸೊ ಬಣ್ಣ ಬಳಿದ ಭಾಗವನ್ನು ಭಿನ್ನ ರೂಪದಲ್ಲಿ ಬರೆಯಿರಿ. ಸೊ ಭಿನ್ನರಾಶಿ ರೂಪ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಭಿನ್ನರಾಶಿ ರೂಪ ಅಂದರೆ ಛೇದದ ಜಾಗದಲ್ಲಿ ಒಟ್ಟು ಭಾಗಗಳನ್ನು ಬರಿಬೇಕು, ಅಂಶದ ಜಾಗದಲ್ಲಿ ಬಣ್ಣ ಅಂದರೆ ಆಯ್ಕೆ ಆಗಿರುವಂಥ ಭಾಗವನ್ನು ಬರಿಬೇಕು. ಅವ್ರು ಬಣ್ಣ ಕೇಳಿದರೆ ಬಣ್ಣದ್ದು, ಬಣ್ಣ ತುಂಬಲಾಗದ ಭಾಗ ಕೇಳಿದರೆ ಬಣ್ಣ ತುಂಬಲಾಗದ್ದು ಬರಿಬೇಕು. ಮೊದಲಿಗೆ ಛೇದದ ಸ್ಥಾನದಲ್ಲಿ ಒಟ್ಟು ಭಾಗಗಳನ್ನು ಬರೆಯೋಣ. ಹಾಗಾದರೆ ಕೌಂಟ್ ಡೌನ್ ಮಾಡೋಣ. 1 2 3 4 5 6 7 8. ಹಾಗಾದರೆ ಒಟ್ಟು ಭಾಗಗಳು ಎಷ್ಟು ಸಿಕ್ಕು ನಮಗೆ? 8 ಸಿಕ್ಕು. ಹಾಗಾದರೆ 8 ಛೇದದ ಜಾಗದಲ್ಲಿ ಒಟ್ಟು ಭಾಗಗಳು 8. ನೆಕ್ಸ್ಟ್ ಆಯ್ಕೆಯಾದ ಭಾಗ ಅಂಶದಲ್ಲಿ ಬರಿಬೇಕು. ಇಲ್ಲಿ ಅವರು ಬಣ್ಣ ಬಳಿದ ಭಾಗ ಕೇಳ್ತಾ ಇದ್ದಾರೆ. ಹೀಗಾಗಿ ಬಣ್ಣಕ್ಕೆ ಎಷ್ಟು ಭಾಗಗಳನ್ನು ಬರೆದಿದ್ದಾರೆ? ಒಂದೇ ಭಾಗವನ್ನು ಬರೆದಿದ್ದಾರೆ. ಹೀಗಾಗಿ ಅಂಶದ ಜಾಗದಲ್ಲಿ 1 ಅಂತ ಬರೆಯೋಣ. ಹಾಗಾದರೆ ಭಿನ್ನರಾಶಿ ರೂಪ ಏನಾಯಿತು? 1 8 ಆಯಿತು. ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 57ನೇ ಪ್ರಶ್ನೆ. ಒಂದು ವಸ್ತು ಪ್ರದರ್ಶನವನ್ನು 10/9/2012ರಿಂದ 7/10/2012ರವರೆಗೆ ನಡೆಸಲಾಯಿತು. ಹಾಗಾದರೆ ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಕಂಟ್ರೋಲ್ ಮಾಡೋಣ. ಹಾಗಾದರೆ ಸೊ ನೋಡ್ರಿ ಏನು ಪ್ರಶ್ನೆ ಅಂತ ಇದೆ ಅಂದರೆ, ಒಂದು ಎಕ್ಸಿಬಿಷನ್ಸ್ ಇದೆ, ಸೈನ್ಸ್ ಎಕ್ಸಿಬಿಷನ್ಸ್ ಅಂತ ಅಂದ್ಕೊಳ್ಳೋಣ. ಅದು 9ನೇ ತಿಂಗಳು. 9ನೇ ತಿಂಗಳು ಅಂದರೆ ಎಷ್ಟನೇ ಯಾವ ತಿಂಗಳು? ಸೆಪ್ಟೆಂಬರ್ ತಿಂಗಳು. ಸೊ 10ನೇ ತಾರೀಕು 2012ಕ್ಕೆ ಚಲೋ ಆಗಿದ್ದು, ಅಕ್ಟೋಬರ್ ತಿಂಗಳು ಅಂದರೆ 10ನೇ ಮಂತು 7ನೇ ತಾರೀಕಿಗೆ ಮುಗಿಯುತ್ತದೆ. ಹಾಗಾದರೆ ಎಷ್ಟು ದಿನಗಳು ಆಯಿತು ಸೈನ್ಸ್ ಎಕ್ಸಿಬಿಷನ್ ಅಥವಾ ವಸ್ತು ಪ್ರದರ್ಶನ ಆಯಿತು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಮೊದಲಿಗೆ ಇಂಥ ಪ್ರಶ್ನೆಯನ್ನು ಕೇಳಿದಾಗ ಈ ಕೊಟ್ಟಿರುವಂಥ ಒಂದು ತಿಂಗಳಿನ ಒಟ್ಟು ದಿನಗಳನ್ನು ನಾವು ಲೆಕ್ಕ ಹಾಕಬೇಕು. ಸೊ ಸೆಪ್ಟೆಂಬರ್ ಅಂತ ಬಂದರೆ ನಮಗೆ ಒಟ್ಟು ದಿನಗಳು ಎಷ್ಟು ಬರ್ತಾವೆ ಅಂದ್ರೆ 30 ದಿನಗಳು ಬರ್ತಾವೆ. ಸೊ ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂದರೆ 10ನೇ ದಿನದಿಂದ ಸ್ಟಾರ್ಟ್ ಆಗಿದೆ ಅಲ್ವಾ? ಹಾಗಾದರೆ ಎಷ್ಟು ದಿನ ಬಂತು ಇಲ್ಲಿ? ಎಷ್ಟು ದಿನ ಬಂತಂದರೆ 20 ದಿನ ಬಂತು. ಸೊ ಹೌದಾ, 20 ದಿನ ಬಂತಲ್ವಾ? ಸೊ 20 ದಿನಕ್ಕೆ ಈ 10ನೇ ದಿನದ್ದು ಒಂದು ಕೌಂಟ್ ಮಾಡಿದರೆ +1 ಆದರೆ 21 ದಿನ ಆಯಿತು. ಇದು 21 ದಿನ ಸೆಪ್ಟೆಂಬರಲ್ಲೇ ಆಗಿರೋದು. ಇನ್ನು ಮುಂದೆ ಕಂಟಿನ್ಯೂ ಆಗ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಎಷ್ಟು ದಿನ? 7ನೇ ತಾರೀಕಿಗಿಂದ ಅಂದರೆ 7 ದಿನಗಟ್ಟಲೆ ಏನಾಗ್ತಾ ಇದೆ? ಕಂಟಿನ್ಯೂ ಆಗ್ತಾ ಇದೆ. ಹಾಗಾದರೆ ಇಲ್ಲಿ 21, ಇಲ್ಲಿ 7. ಸೊ ಟೋಟಲ್ ಎಷ್ಟು? 21 + 7 ಎಷ್ಟಾಯಿತು? 28 ದಿನಗಳ ಕಾಲ ವಸ್ತು ಪ್ರದರ್ಶನ ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 58ನೇ ಪ್ರಶ್ನೆ. ಈ ಕೆಳಗಿನ ಆಕೃತಿಯನ್ನು ಹೆಸರಿಸಿ.
ಸೊ ಈ ಆಕೃತಿ ಫೇಮಸ್, ಯಾಕಂದರೆ ಈ ಆಕೃತಿಯಲ್ಲಿರುವುದನ್ನು ಒಂದು ವಸ್ತುವನ್ನು ತಿಂದಿರ್ತೀರ. ಸೊ ಯಾವುದಂದರೆ ಕೋನ್ ಐಸ್ ಕ್ರೀಮ್ ತಿಂದಿರ್ತೀರ. ನೆಕ್ಸ್ಟು ಇದಕ್ಕೆ ನಾವು ಯಾವ ಶೇಪ್ ಅಂತ ಕರಿತೀವಿ ಅಂದರೆ ಶಂಖ ಅಂತ ಕರಿತೀವಿ, ಶಂಕು ಅಥವಾ ಶಂಖ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈ ಆಯತಘನದಲ್ಲಿರುವಂತಹ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಆಯತಘನಕ್ಕೆ ಮುಖಗಳು ಎಷ್ಟಿರುತ್ತೆ ಅಂದರೆ 6 ಮುಖಗಳು ಹೊಂದಿರುತ್ತದೆ. ಇಲ್ಲಿ ಮುಂದ್ಗಡೆ ಮತ್ತು ಹಿಂದ್ಗಡೆ, ಮೇಲೆ ಕೆಳಗೆ ಮತ್ತು ಎಡಕ್ಕೆ ಬಲಕ್ಕೆ. ಸೊ ಒಟ್ಟು ಕೂಡಿ 6 ಮುಖಗಳು ಇರ್ತಾವು. ಇನ್ನು ಕಟ್ಟ ಕಡೆಯ ಪ್ರಶ್ನೆ ನೋಡ್ರಿ, 60ನೇ ಪ್ರಶ್ನೆ, ಬೆಲೆಯನ್ನು ಕಂಡುಹಿಡಿಬೇಕಂತ. 13.6 ಇಂಟು 3.4 0 ಇಂಟು 0.47 ಒಂದಕ್ಕೆ ಗುಣಕಾರ ಮಾಡಬೇಕು. ನಾವು ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡು ಆನ್ಸರನ್ನು ಹೇಳ್ತೀನಿ, ಏಕೆಂದರೆ ಇಲ್ಲೊಂದು ಕೊಟ್ಟಿದ್ದಾರೆ 0 ಅಂತ ಕೊಟ್ಟಿದ್ದಾರೆ. ಸೊ ನಮಗೇನು ಗೊತ್ತಿರಬೇಕು, ಯಾವುದೇ ಸಂಖ್ಯೆಯನ್ನು, ಅದು ಎಷ್ಟೇ ಇರಲಿ, ಎಷ್ಟೇ ಸಂಖ್ಯೆಗಳನ್ನು, ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಅದರ ಉತ್ತರ 0ನೇ ಬರೋದು. ಹಾಗಾಗಿ ಕಣ್ಣು ಮುಚ್ಕೊಂಡು ಹಾಕ್ಬೇಕು ನೀವು ಎ ಅಂತ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ, ಗಣಿತ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 20 ಪ್ರಮುಖ ಪ್ರಶ್ನೆಗಳನ್ನು ತುಂಬ ವಿವರವಾಗಿ ಸಾಲ್ವ್ ಮಾಡಿದ್ದೀವಿ. ಸೊ ನಿಮಗೆ ಇದು ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಮಾಡಿ. ನೆಕ್ಸ್ಟ್ ಲೈಕ್ ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.